ಇಲ್ಲಿ ಇದಕ್ಕೆ ಕೊಕ್ಕರ್ ಅಂತ ಹೇಳ್ತಾರೆ. ಇದು ಮೂರು ಮೀನು ಅಂತ, ಕಲ್ಮೂರು 2.5 kg ಇದೆ. ಇದು ಒಬ್ಬ ಸ್ಪರ್ಧಾಳಿಗೆ ಸಿಕ್ಕಿದ್ದು. ಇನ್ನೊಬ್ಬರಿಗೆ ಸಿಕ್ಕಿದ್ದು ಇದು ಕೆಂಬೇರಿ ಅಂತಾರೆ. ಇದಕ್ಕೆ ಕೆಂಬೇರಿ, ಇದು ತೊರಕೆ ಅಂತಾರೆ. ತೊರಕೆ, ಹೌದು ಸರ್. ಏನು ಮೀನು ಹಿಡಿದಿದ್ದೀರಾ? ಹೇಳಿ ಹೇಳಿ. ಚಿಕನ್ ಹೋಟೆಲ್ ಹಾಕಿದ್ರು, ನೋಡಬೇಕು. ಒಂದೆರಡು ಮೀನು ಮಿಸ್ ಆಯಿತು ದೊಡ್ಡದು, ಇಲ್ಲಾಂದ್ರೆ ನನಗೆ 100% ಚಾನ್ಸ್ ಇತ್ತು ಫಸ್ಟ್ ರ್ಯಾಂಕ್ ಬರಲಿಕ್ಕೆ. ನಾವೊಂದು ಕೆಂಬೇರಿ ಮತ್ತು ಕೊಕ್ಕರ್. ಕಳೆದಿಂದ ಬಂದಿರ. ಎಷ್ಟು ಕೆಜಿ ಮೀನು ಹಿಡಿದಿದ್ದೀರಾ? 8 kg ಮೀನು ಹಿಡಿದು ಸೆಕೆಂಡ್ ಪ್ರೈಸ್. ಹಾಯ್ ಗೈಸ್, ನಮಸ್ಕಾರ. ಉಡುಪಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಲ್ಪೆಯಲ್ಲಿ ಸಮುದ್ರದ ಮೀನನ್ನು ಹಿಡಿಯುವಂತ ಸ್ಪರ್ಧೆ ಆಯೋಜನೆ ಮಾಡಿದ್ದಾರೆ. ಇವತ್ತು ಆಯೋಜಕರನ್ನು ಮಾತಾಡ್ಸೋಣ, ಹಾಗೆ ಕಾಂಪಿಟೇಟರ್ಸ್ ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಅವರನ್ನು ಕೂಡ ಮಾತಾಡಿಸಿ, ಎಷ್ಟು ದೊಡ್ಡದ ಗಾತ್ರವನ್ನ ಮೀನು ಹಿಡಿತಾರೆ ಅವರನ್ನು ಕೂಡ ಮಾತಾಡಿಸಿ, ಫೈನಲ್ ಆಗಿ ಯಾರೆಲ್ಲ ಪ್ರೈಸ್ ತಗೊಳ್ತಾರೆ ಫಸ್ಟ್, ಸೆಕೆಂಡ್, ಥರ್ಡ್ ಅವರನ್ನು ಕೂಡ ಮಾತಾಡೋಣ. ಬನ್ನಿ ಸರ್. ನಮಸ್ತೆ, ನಿಮ್ಮ ಹೆಸರು? ಉದಯ್. ಉಡುಪಿಯಲ್ಲಿ ಇದು ಎಷ್ಟನೇ ಮೊದಲ ಬಾರಿ ಅಥವಾ ಏನಾದ್ರು ಮುಂಚೆ ಏನಾದ್ರು ಮಾಡಿ? ಹಾಳಾಕುವ ಚರಿತ್ರೆಯಲ್ಲಿ ಇದು ಉಡುಪಿಯಲ್ಲಿ ಮೊದಲ ಬಾರಿಗೆ ಈ ಒಂದು ಸ್ಪರ್ಧಾಕೂಟ ನಡೀತಿದೆ. ನಾನು ಹುಟ್ಟಿ ಬೆಳೆದಿಂದ ಇದು ಈ ಸ್ಪರ್ಧಾಕೂಟ ಇಲ್ಲಿ ಎಲ್ಲಿ ನೋಡ್ಲಿಲ್ಲ. ಈ ಸ್ಪರ್ಧೆ ಮೀನು ಹಿಡಿಯೋದಂತ ಸಮುದ್ರದಲ್ಲಿ ಹಿಡಿಯುವಂತದ್ದು ಮೊದಲ ಸ್ಪರ್ಧೆ. ಮೊದಲ. ಬೇರೆ ಕಡೆ ಎಲ್ಲ ನದಿಯಲ್ಲೆಲ್ಲ ಹಿಡಿತಾರೆ. ಬೇರೆ ಕಡೆ ನಮ್ಮ ಬ್ಯಾಂಗ್ಳೂರು ಈಚೆ ಘಟ್ಟ ಸೈಡ್ ಎಲ್ಲ ಈ ನದಿಯಲ್ಲಿ ಮೀನು ಹಿಡಿಯುವಂತದ್ದು ಆಗ್ತದೆ. ಬಟ್ ಸಮುದ್ರದಲ್ಲಿ ಇದೇ ಮೊದಲ ಬಾರಿ ಆಗ್ತದೆ. ಟೋಟಲ್ ಎಷ್ಟು ಜನ ಕಂಟೆಸ್ಟೆಂಟ್ ಬಂದಿದ್ದಾರೆ? 64 ಟೀಮು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಒಂದು ಟೀಮಿನಲ್ಲಿ 3 ಜನ ಪಾರ್ಟಿಸಿಪೇಟರ್. ಅದರಲ್ಲಿ 192 ಜನ ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದಾರೆ. ಪ್ರೈಸಸ್ ಏನ್ ಇಟ್ಟಿದ್ದೀರಾ ಸರ್ ನೀವು? ಪ್ರೈಸಸ್ ಫಸ್ಟ್ ಪ್ರೈಸ್ ಒಂದು 20,000 ಮತ್ತೆ ಟ್ರೋಫಿ, ಸೆಕೆಂಡ್ ಪ್ರೈಸ್ 10,000 ಮತ್ತೆ ಟ್ರೋಫಿ, ಥರ್ಡ್ ಪ್ರೈಸ್ 5,000 ಒಂದು ಟ್ರೋಫಿ, ಮತ್ತೆ ದೊಡ್ಡ ಗಾತ್ರದ ಮೀನು ಹಿಡಿದವರಿಗೆ ಒಂದು ಸ್ಪೆಷಲ್ ಪ್ರೈಸ್ ಒಂದು ಇಟ್ಟಿದೆ, ಬಿಗ್ ಕ್ಯಾಚ್ ಅಂತ. ಅವರಿಗೆ 5,000 ಪ್ರೈಸ್ ಅಂತ ಇಟ್ಟಿದ್ದೇವೆ. ಮತ್ತೆ ಕಂಪನಿಯವರು ನಮ್ಗೆ ಸ್ಟಿಕ್, ರೀಲ್ಸ್ ಎಲ್ಲ ಕೊಡ್ತಿದ್ದಾರೆ. ಅದೇ ರೀತಿ ನಾವು 10 ತನಕ ನಂಬರ್ ಇದ್ದವರಿಗೆ ಎಲ್ಲ ರೀತಿಯಲ್ಲಿ ಅವ್ರಿಗೆ ಒಂದೊಂದು ನಾವು ಗಿಫ್ಟ್ ಕೊಟ್ಟಿದ್ದೇವೆ. 30 ಟೀಮನ್ನು ನಾವು ಕೈ ಬಿಟ್ಟಿದ್ದೇವೆ. ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ನಾವು ಕೈ ಬಿಟ್ಟಿದ್ದೇವೆ. ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಉಡುಪಿಯ ಮೀನಿನ ಸ್ಪರ್ಧೆಯಲ್ಲಿ ಏನೋ ಆಗ್ತಾ ಇದೆ, ಆ ಸ್ಪರ್ಧೆಯಲ್ಲಿ ಸ್ಪರ್ಧಾಗಳಿಗೆ ಸಿಕ್ಕಂತ ಮೀನುಗಳು. ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲಿಗೆ ಒಂದು 60 3 ಜನರಾಗಿ 60 ಟೀಮ್ಗಳು ಬಂದಿದೆ. ಉಡುಪಿ ಬಿಟ್ಟು ಹೊರ ಇದರಿಂದ ಕರ್ನಾಟಕದವರು ಮತ್ತು ಕೇರಳದಿಂದ ಸಹ ಬಂದಿದ್ದಾರೆ. ಮತ್ತು ಒಂದು ಸ್ಪರ್ಧಾಳು 3 ಟೀಮಿನಲ್ಲಿ ಹಿಡಿದ ಮೀನಿದು. ಇಲ್ಲಿ ಇದಕ್ಕೆ ಕೊಕ್ಕರ್ ಅಂತ ಹೇಳ್ತಾರೆ. ಕೊಕ್ಕರ್ ಅಂತ ಹೇಳ್ತಾರೆ. ಹೌದು. ಇಂಥದ್ದವರಿಗೊಂದು ಇದರಲ್ಲಿ 16 ಮೀನು ಸಿಕ್ಕಿದೆ. ಒಂದು ಸ್ಪರ್ಧಾ, ಒಂದು ಟೀಮಿಗೆ 16 ಮೀನು ಸಿಕ್ಕಿದೆ. ಹೀಗೆ ಕೆಳಗಡೆ ಪುನಃ ಇದೆ ಬೇರೆ ಸ್ಪರ್ಧಾಳು ಇದ್ದದ್ದು. ಅದು ಮೀನು ತೋರಿಸ್ತೀರಾ ಸ್ವಲ್ಪ? ಅದು ಚೀಲದಲ್ಲಿದೆ. ಚೀಲದಲ್ಲಿದೆ, ಪರವಾಗಿಲ್ಲ. ದೊಡ್ಡ ಮೀನು ನೋಡು. ಇದು 3 ಮೀನು ಅಂತ, ಕಲ್ಮೂರು ಅಂತಾರೆ ಇಲ್ಲಿ. ಕಲ್ಲಿನ 3 ಮೀನು. ಹೌದು. ಇದೊಂದು 2-2.5 kg ಇದೆ. 2.5 kg ಇದೆ. ಇದು ಒಬ್ಬ ಸ್ಪರ್ಧಾಳಿಗೆ ಸಿಕ್ಕಿದ್ದು. ಇನ್ನೊಬ್ಬರಿಗೆ ಸಿಕ್ಕಿದ್ದು ಇದು ಕೆಂಬೇರಿ ಅಂತಾರೆ. ಇದಕ್ಕೆ ಕೆಂಬೇರಿ. ಹೌದು. ಇದು ಎಷ್ಟು ಕೆಜಿ ಇರ್ಬೋದು ಸರ್? ಇದೊಂದು 2 kg ಹತ್ರ ಇರ್ಬೋದು. 2 kg. ಹೌದು. ಇದೇನಾ ಎಷ್ಟು ಇನ್ನು ಇದಕ್ಕಿಂತ ಜಾಸ್ತಿ ವೆಯ್ಟ್? ಗೊತ್ತಿಲ್ಲ ಸರ್, ಅವ್ರು ಇಲ್ಲಿ ಬಂದ ಮೇಲೆ ಈಗ ಸಿಕ್ಕಿದ್ದು ಇದಕ್ಕೆ. ಇದು ತೊರಕೆ ಅಂತಾರೆ. ತೊರಕೆ, ಹೌದು. ಇದು ಕೌಂಟ್ ಕೆಜಿ ಲೆಕ್ಕದಲ್ಲಿ? ಎಲ್ಲ ಮೀನು ಒಂದೇ ಸೇಮ್ ಕೆಜಿ ಲೆಕ್ಕ. ಹೌದು. ಪ್ರೈಸಸ್ ಈಗ ನೀವು ಬಾಕ್ಸ್ ಅಲ್ಲಿರೋ ಮೀನು ನೋಡಿದ್ರೆ, ಈಗ ನಾನು ಕಾಂಪಿಟೇಟರ್ಸ್ ಹತ್ರ ಹೋಗಿ ಆ ಕಾಂಪಿಟೇಟರ್ಸ್ ಅನ್ನ ಮಾತಾಡಿಸ್ತೀನಿ. ಎಲ್ಲಿಂದ ಬಂದಿದ್ದಾರೆ, ಯಾವ್ದೆಲ್ಲ ಮೀನು ಹಿಡಿದಿದ್ದಾರೆ, ಏನ್ ಫುಡ್ ಹಾಕ್ತಾರೆ ಎಲ್ಲ ಹೋಗಿ ಅವ್ರ ಹತ್ರ ತಿಳ್ಕೊಳ್ಳೋಣ. ಸಮುದ್ರದ ಮೀನು ಹೇಗೆ ಆಯೋಜನೆ ಮಾಡ್ತಿದ್ದಾರೆ ಅಂದ್ರೆ ನೋಡಿ, ಒಂದೊಂದು ಕಲ್ಲು ಇದೇನು ನೀವು ನೋಡ್ತಿದ್ದೀರಲ್ಲ, ಇದು ಕಲ್ಲು. ಅಲೆಗಳನ್ನು ತುಂಬ ದೊಡ್ಡ ಮಟ್ಟದ ಅಲೆಗಳನ್ನು ತಡೆಗಟ್ಟಲಿಕ್ಕೋಸ್ಕರನೇ
ಈ ಕಲ್ಲುಗಳನ್ನು ಹಾಕಿದ್ದಾರೆ. ಇಲ್ಲಿ ನಿಂತ್ಕೊಂಡು ಗಾಳ ಹಾಕಬೇಕು. ಒಂದೊಂದು ಕಲ್ಲು ಒಂದು ಲೈನಲ್ಲಿ ಕೂಡ ಒಬ್ಬೊಬ್ಬರು ಒಂದೊಂದು ಟೀಮ್ನವರು ಕೂಡ ಗಾಳ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ನೆಕ್ಸ್ಟು ಲೈನಲ್ಲಿ ಕೂಡ ಗಾಳ ಹಾಕ್ತಿದ್ದಾರೆ. ಅದು ನೆಕ್ಸ್ಟ್ ಈಗ ಎಷ್ಟು ಕಲ್ಲಿದೆ, ಒಂದು 29ರಿಂದ 30 ಕಲ್ಲುಗಳನ್ನು ಅವರಿಗೆ ಅಲಾಟ್ ಮಾಡಿದ್ದಾರೆ. ಎಲ್ಲ ನೋಡ್ಬೋದು ನೋಡಿ ಎಲ್ಲಿ ತನಕ. ಈಗಿನ ಈಚೆನೂ ಕೂಡ ಅಲಾಟ್ ಮಾಡಿದ್ದಾರೆ. ಎಲ್ಲ ಕಲ್ಲಲ್ಲಿ ಹಿಡಿತಾ ಇದ್ದಾರೆ. ಹೀಗೆ ಸಿಕ್ಕಿರುವಂಥ ಕೆಲವು ಟೀಮನ್ನು ನಾನು ಮಾತಾಡಿಸ್ತೀನಿ. ಅದರಲ್ಲಿ ಎಷ್ಟು ಮೀನು ಹಿಡಿದಿದ್ದಾರೆ, ಯಾವುದೆಲ್ಲ ಮೀನು ಹಿಡಿದಿದ್ದಾರೆ, ಏನು ಫುಡ್ ಹಾಕ್ತಾರೆ ಅದನ್ನು ಕೂಡ ನಾವು ಇದರಲ್ಲೇ ನೋಡೋಣ. ಸರ್, ಏನು ಮೀನು ಹಿಡಿದಿದ್ದೀರಾ? ಹಾಂ, ಏನು ಮೀನು ಕರೀತಾರೆ ಇದಕ್ಕೆ? ಇದು ಕ್ಯಾನ್ ಮುಸ್ಕಾವು. ಸರ್, ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಬೆಂಗಳೂರಿಂದ ಬಂದಿದ್ದೀರಾ? ಬೆಂಗಳೂರಿಂದ ಸಮುದ್ರ ಮೀನು ಹಿಡಿದು ನಿಮ್ಗೆ ಅಭ್ಯಾಸ ಇತ್ತಾ ಮೀನು ಹಿಡಿಯೋದು? ಬೆಂಗಳೂರು ಆಲ್ರೆಡಿ ಫಿಶಿಂಗ್ ನಾವು ಜಾಸ್ತಿ ಇಡ್ತೀವಿ. ನಾವು ಟೂರ್ನಮೆಂಟ್ ಎಲ್ಲ ಹೋಗಿದ್ದೀರಿ? ಇದು ಜಾರೆ ಅಂತ ಕರೀತಾರೆ, ಸಮುದ್ರದ ಏಡಿ. ಇದೆಲ್ಲ ಬತ್ತಿ ಅಲ್ಲ, ದೊಡ್ಡ ಬತ್ತಿ, ಕೊಕ್ಕರ್. ನೀವು ಬ್ಯಾಂಗ್ಳೂರಿಂದ ಬಂದಿರೋದಾ? ಬೆಂಗಳೂರು ಜಾರೆ, ಕನ್ನಡದಲ್ಲಿ ಜಾರೆ ಅಂತ ಕರೀತಾರೆ, ಸಮುದ್ರದ ಏಡಿ, ಏಡ್ದಿರುವಂಥದ್ದು. ನಿಮ್ಮ ಹೆಸರು? ಮುಜುಮೀನ್. ಬ್ಯಾಂಗ್ಳೂರಿಂದ ಬಂದಿದ್ದಾರೆ. 520 ಕಿಲೋಮೀಟರ್. ಫುಡ್ ಏನು ಹಾಕಿದ್ರ? ಫುಡ್ कौन सा डाला है? फूड कौन सा डाला है? जिंदा प्रॉन्स ಇದೇ ಫುಡ್ಡು. ಸಮುದ್ರದ ಎಲ್ಲ ಒಂದು ಲೈನಲ್ಲಿ ಕೂಡ, ಎಲ್ಲ ಕಲ್ಬಂಡೆಗಳಲ್ಲಿ ಕೂಡ ಇವತ್ತು ಸ್ಪರ್ಧಾಳುಗಳು ಏನು ಭಾಗವಹಿಸಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಮೀನು ಹಿಡಿಯುವಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಎಷ್ಟು ಹಿಡಿತಾರೆ ಏನಂತ ಫೈನಲಾಗಿ ಗೊತ್ತಾಗ್ತದೆ. ಆದರೆ ಈಗ ಹಿಡಿದಿರೋಂಥ ದೊಡ್ಡ ಮೀನುಗಳೆಲ್ಲ ಆ ಬಾಕ್ಸಲ್ಲಿ ನಾವು ನೋಡ್ಕೊಂಬಂದಿದ್ದೀವಲ್ಲ, ಇದನ್ನು ಕಂಡಕ್ಟ್ ಮಾಡಿದ್ರಲ್ಲ, ಅದೆಲ್ಲ ಕೂಡ ಒಂದು ಆಫೀಸ್ ಹತ್ರ ಇಟ್ಟಿದ್ದಾರೆ. ಈಗ ಇವ್ರ ಹತ್ರ ಏನು ಸಿಕ್ಕಿದೆ ಅಂತ ನೋಡಿ ಮಾತಾಡ್ಸೋಣ. ಹಾಂ, ನಮಸ್ತೆ. ನಿಮ್ಮ ಹೆಸರು? ಮಧು ಅಂತ. ಮಧು, ಎಲ್ಲಿಂದ ಬಂದದ್ದು? ನಾವು ಕುಕ್ಕೆಹಳ್ಳಿಯಿಂದ. ಕುಕ್ಕೆಹಳ್ಳಿಯಿಂದ. ಮಧು ಅಂತ ಕುಕ್ಕೆಹಳ್ಳಿ. ಎಷ್ಟು ಮೀನು ಹಿಡಿದಿದ್ದೀರಾ? ನಮ್ಮದು ಸ್ವಲ್ಪ ತೋರಿಸ್ತೀರಾ ಮೀನು ಎಷ್ಟು ಮೀನು ಅಂತ? ಏಡಿ ಏನು ಹಿಡಿದಿದ್ದೀರಾ? ಏಡಿ, ಜಾರೆ, ಇನ್ನೊಂದು 2 ಏಡಿ, ಒಂದು ಬಂಗುಡೆ, ಮತ್ತೆ ಅದೇ ಇದು ಎಂತ ಹೆಲಿಕಾಪ್ಟರ್ ಅಂತ ಹೇಳ್ತಾರೆ. ಹೆಲಿಕಾಪ್ಟರ್ ಗೊತ್ತಿಲ್ಲ. ನಿಮ್ಮ ಊರಲ್ಲಿ ನಿಮ್ಮ ಭಾಷೆ ಏನು ಹೇಳ್ತಾರೆ? ನಮ್ಮದು ಏನೋ ಅಂತ ಈಗ ಗೊತ್ತಿದೆಯಾ? ಏನು ಫುಡ್ ಹಾಕಿದ್ದೀರಾ? ಎಟ್ಟಿ. ಅವರೇ ಕೊಟ್ಟಿರೋದು ಫುಡ್? ನೀವು ಇಲ್ಲ, ನಾವೇ ತರೋದು. ನೀವೇ ಫುಡ್ ತರೋದು? ಮತ್ತೆ ಅದೊಂದು ಎಟ್ಟಿ ಒಂದೇ ಹಾಕಿರೋದು? ಎಟ್ಟಿ ಅಷ್ಟೇ. ಮತ್ತೆ ಬಂಗಡೆ ಕಟ್ ಮಾಡಿ ಹಾಕು. ಬಂಗಡೆ ಕಟ್ ಮಾಡಿ ಹಾಕಿರೋದು. ಇದು ಸಮುದ್ರದಲ್ಲಿ ಹಿಡಿಯೋದು ನಿಮಗೆ ಮೊದಲಿಂದ ಅಭ್ಯಾಸ ಇತ್ತಾ, ಇವತ್ತೇನಾ? ಇಲ್ಲ, ನಾವು ಬರ್ತೇವೆ, ಡೈಲಿ ಬರ್ತೇವೆ. ಸಮುದ್ರ ಹಿಡಿಯಲಿಕ್ಕೆ ಬರ್ತೀರಿ? ಹೌದೌದು. ಎಲ್ಲರೂ ಆಚೆ ಬಯಲ್ಸಿ ಮೇಲೆಲ್ಲ ನದಿಯಲ್ಲಿ, ಕೆರೆಯಲ್ಲಿ ಹಿಡಿತಾರೆ. ಇಲ್ಲಿ ಉಡುಪಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮುದ್ರದಲ್ಲಿ ಹಿಡಿಯುವಂಥದ್ದು ಸ್ಪರ್ಧೆ ಆಯೋಜನೆ ಮಾಡಿದ್ದಾರೆ. ಹೌದೌದು. ನೀವು ಇದು ಅಭ್ಯಾಸ ಇತ್ತು ನಿಮಗೆ? ನಮಗೆ ತೊಂದರೆ ಇಲ್ಲ, ನಾವು ಡೈಲಿ ಬರ್ತೇವೆ. ಹಿಡಿದಿದ್ದೀರಿ? ಹೌದೌದು.
ಹೇಗೆ ಅನಿಸ್ತಾ ಉಂಟು? ತೊಂದರೆ ಇಲ್ಲ, ಒಳ್ಳೇದುಂಟು. ಒಳ್ಳೇದಲ್ಲ. ಈಗ ನಿಮಗೆ ಪ್ರೈಸ್ ಸಿಗ್ತದೆ ಅಂತ ಅನಿಸ್ತದ? ನಮಗೆ ಸಿಗುದಲ್ಲ, ಅಂದ್ರೆ ನಮ್ದು ಫ್ರೆಂಡ್ ಇದ್ದಾರೆ ಅಲ್ಲಿ, ಫ್ರೆಂಡ್ ಅವ್ರು ಹಿಡಿದಿದ್ದಾರೆ ಒಂದು ದೊಡ್ಡದು ಮಂಜು ಅಂಗ್ಲೆ ಅವ್ರು ಹಿಡಿದಿದ್ದಾರೆ. ನಾವು ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಹೌದಾ? ನಮ್ಗೆ ತೋರಿಸಿದ್ರು. ಒಂದು ಇದನ್ನ ಹಿಡಿದಿದ್ದಾರೆ, ಅಕ್ಕಿ ದೊರಕೆ ಕೊರಕೆ ಹಿಡಿದಿದ್ದಾರೆ, ಮತ್ತೆ ಒಂದು ಕೆಂಬೇರಿ, ಕೆಂಬೇರಿ ಮತ್ತೆ ಮುರು. ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅವರಿಗೆ ಹೋಗ್ತದೆ ಅಂತ ಅನಿಸ್ತದ ನಿಮಗೆ? ಅವರಿಗೆ ಹೋಗ್ತದ ಅಂತ. ಒಂದು 800 ಇದು ಕೆಜಿ ಇದೆ. 800 kg ಇದೆ. ಈಗ ಮತ್ತೆ ಇದೇ ತರ ಮುಂದೆ ಆಯೋಜನೆ ಮಾಡಿದ್ರೆ ಬರಕ್ಕೆ ಇಷ್ಟಪಡ್ತೀರಾ? ತೊಂದ್ರೆ ಇಲ್ಲ, ನಾವು ಬರ್ತೇವೆ. ನಾವು ಇಲ್ಲಿ ಅವ್ರಿ ಬರ್ತಾ ಇರ್ತೀರಿ? ಬರ್ತಾ ಇರ್ತೇವೆ. ನಿಮ್ಮ ಹೆಸರು? ಆದರ್ಶ್ ಅಂತ. ಆದರ್ಶ್, ಎಲ್ಲಿಂದ ಬಂದಿದ್ದೀರಾ? ನಾವು ಆರ್ಡಿ ಬೆಳವೆಯಿಂದ. ನಿಮಗೆ ಸಮುದ್ರದಲ್ಲಿ ಹಿಡಿಯೋ ಅಭ್ಯಾಸ ಇತ್ತಾ? ಸಮುದ್ರ ಅಂತೇಳಿ ಹೊಳೆ ಸೈಡ್ ಹಿಡಿತಾ ಇತ್ತು, ಹೀಗೆ ಬಂದಿತ್ತು ಹಿಡಿಲಿ ಅಂತ, ಸಿಗತ್ತಂತ. ಸಿಗುತ್ತ ನೋಡುವಂತ ಬಂದಿತ್ತು. ಎಷ್ಟು ಮೀನು ಹಿಡಿದಿದ್ದೀರಾ ನೀವು? ನಾವು ಮೀನಂತ ಸಿಕ್ಕಿತ್ತು, ಅಂದ್ರೆ ಸಣ್ಣ ಸಣ್ಣ ಮೀನು ಸಿಕ್ಕಿತ್ತು ಆಗ. ಈಗ ಒಂದು ಕಡಲೇಡಿ ಅಂತಾರಲ್ಲ, ಅದು ಸಿಕ್ಕಿತ್ತು ಒಂದು. ಅಂದ್ರೆ ಈಗ ನಿಮ್ಮ ಹತ್ರ ಏನಿಲ್ಲ? ಆಯ್ತು, ಅದ್ರೊಳಗೆ ಅಲ್ಲಿ 4 ಬಾಕ್ಸ್ ಉಂಟು ಅಲ್ಲಿ. ತೋರಿಸ್ತೀರಾ? ಒಂದು ಸಿಗಿದೆ ಆಗ. ಅಂದ್ರೆ ಇವತ್ತಿಲ್ಲಿ ಸ್ಪರ್ಧೆ ಅಂತ ಇದಿತ್ತು, ಅದರಲ್ಲಿ ಒಂದೇ ಸಿಕ್ಕಿದ್ದ. ಮೀನಂತ ಸಿಕ್ಕಿಲ್ಲ. ಅಲ್ಲಿ ಆ ಕಡೆ ಎಲ್ಲ ಸಿಗ್ಬಹುದು, ಆ ಕಡೆ ಈ ಕಡೆ ಎಲ್ಲ. ಆದ್ರೆ ಈ ಜಾಗದಲ್ಲಿ ನಿಮಗೆ ಸಿಗ್ಲಿಲ್ಲ. ನೀವು ಆರಿಸ್ಕೊಂಡಿದ್ದ ಜಾಗ, ಅವರು ಅಲ್ಲಿ ರೂಲ್ಸ್ ಉಂಟಲ್ಲ, ಬೇರೆ ಕಡೆ ಜಾಗ ಶಿಫ್ಟ್ ಮಾಡ್ಬೋದು. ಶಿಫ್ಟ್ ಮಾಡ್ಬೋದು. ಅದರಂದ್ರೆ 3 ತಂಡ ತರ ಮಾಡ್ತಾರೆ, 3 ಜನನ. ಅಂದ್ರೆ 9 ಜನ ಇರ್ಬೇಕು, ಅಂದ್ರೆ ಜಾಸ್ತಿ ಜನ ಇರ್ಬಾರ್ದಂತ. ಅಂದ್ರೆ ಗಾಳ ಮತ್ತೆ ಸಿಗೋಳ್ತಾರ. ಅಂದ್ರೆ ಎಲ್ಲರೂ ಬೀಣಿ ಹಾಕುವಾಗ ಅಂದ್ರೆ ಬೀಣಿ ಸಿಗತ್ತಲ್ಲ, ಸಿಗಾಕೊಳ್ತಲ್ಲ, ಅದೇ ತರ 3 ತಂಡನ ಮಾಡಿದ್ದಾರೆ. ಈಗ ಮತ್ತೆ ನೀವು ಪ್ಲೇಸ್ ಚೇಂಜ್ ಮಾಡ್ಲಿಲ್ವಾ? ಪ್ಲೇಸ್ ಚೇಂಜ್ ಮಾಡಲಿಲ್ಲ. ಅಂದ್ರೆ ಬೇರೆ ಕಡೆ ಹೋದ್ರೆ ಅವ್ರು ಒಂಥರ ಮಾಡ್ಕೊಳ್ತಾರಂತ ಅವ್ರು ಹಾಕ್ತಾರ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಒಳ್ಳೆ ಮಾಡುವಂತ. ಅಂದ್ರೆ ಸಂಜೆ ಟೈಮ್ ಉಂಟಲ್ಲ, ಚಿಕನ್ ಊಟ ಎಲ್ಲ ಹಾಕಿದ್ರು. ಚಿಕನ್ ಊಟಕ್ಕೂ ಆಯೋಜನೆ ಮಾಡಿ ಒಳ್ಳೆ ಹೌದು, ಅಡ್ಡಿಲ್ಲ. ಅಂದ್ರೆ ಅವ್ರದ್ದು ಬೇರೆ ಜನ ಇರ್ತಾರಲ್ಲ, ಅವ್ರು ಬಂದು ಹೋಗ್ತಾ ಇರ್ತಾರೆ. ಈಗ ಎಷ್ಟು ಮೀನು ಹಿಡಿದಿದ್ರು ಅಂತ ನೋಡೋಕೆ ತಂಡ ಬೇಜಾರಾಗ್ಬೋದು. ಅಂದ್ರೆ ಇಷ್ಟೊತ್ತವ್ರಿಗೆ ಕಾದಿತ್ತಲ್ಲ, ಅವರಿಗೆ ಗೌರವ ಸ್ಮರಣಿಕೆ ಅಂತ ಒಂದು ಎಲ್ಲ ಟೀಮ್ನವರಿಗೆ ಕೊಡ್ತಾರೆ. ಅದೊಂದು ಖುಷಿ ವಿಚಾರ. ಬರ್ತಾ ಇದ್ದೀನಿ. ಎಷ್ಟು ಜನ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದಾರೆ, 3 ಜನ ಒಂದೊಂದು ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಅವರು ನಾನು ಮಾತಾಡ್ಸ್ತಾ ಬರ್ತಾ ಇದ್ದೀನಿ. ಎಲ್ಲಿಂದ ಬಂದದ್ದು? ನಾನು ಭಟ್ಕಲ್ ಫಿಶಿಂಗ್ ಭಟ್ಕಳದಿಂದ ಬಂದದಾ? ಹೌದು. ನಿಮಗೆ ಸಮುದ್ರದಲ್ಲಿ ಮೀನು ಹಿಡಿಯೋ ಅಭ್ಯಾಸ ಇತ್ತಾ? ಹೌದು. ಅಭ್ಯಾಸ ಆಯ್ತು. ಎಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಮುಂಚೆ? ಹೌದು, ಮೊದಲೇ ಗವಾಯಲ್ಲಿ ಮಾಡಿದೆ ಫಿಶಿಂಗ್ ಕಾಂಪಿಟೇಷನ್. ಇಲ್ಲಿ ಪಾರ್ಟಿಸಿಪೇಷನ್ ಅಲ್ಲಿ ಪಾರ್ಟಿಸಿಪೇಷನ್ ನಿಮಗೆ ಏನು ವ್ಯತ್ಯಾಸ ಅನ್ನಿಸ್ತು? ಇಲ್ಲಿ ಒಳ್ಳೆ ಕಾಣಿಸಿದೆ, ಮತ್ತು ಗೊತ್ತಾಗೋದಿಲ್ಲ, ದೂರ ಆಗಿದೆ ಜನ. ಮತ್ತು ಹತ್ತಿರ ಇದ್ದರೆ ಎಲ್ಲರೂ ಒಂದೇ ಪ್ಲೇಸಲ್ಲಿ ಇರಬೇಕಾ, ಅದೇ ಒಳ್ಳೆ ಆಗುತ್ತೆ. ಇದು ಸ್ವಲ್ಪ ದೂರ ಆಗುತ್ತೆ, ಅರ್ಥ ಆಗೋದಿಲ್ಲ, ಯಾರು ತೆಗಿದೆ ಯಾರು ತೆಗಲಿಲ್ಲ ಅಂತ ಗೊತ್ತಾಗೋದಿಲ್ಲ. ಮತ್ತು ಒಳ್ಳೆ ಮಜಾ ಆಗಿತ್ತು. ಮತ್ತು ಇದು ನಮ್ಮದು ರಾಜ್ ಫಿಶಿಂಗ್ ಟೆಕಲ್ದ ಓನರ್, ಇವರು ಶಾಪ್ ಇದೆ. ನಿಮ್ಮ ಹೆಸರು? ಅಬ್ದುಲ್ ಮನ್ನಾನ್, ರೈಟ್ ಚಾಯ್ಸ್ ಫಿಶಿಂಗ್ ಟೆಕಲ್ ಭಟ್ಕಲ್. ನೀವು ಅಭ್ಯಾಸ ಇದೆ? ನಮಗೆ ಅದೇ ಕೆಲಸ. ಅಂದ್ರೆ ನಮ್ದು ಅದೇ ಬಿಸ್ನೆಸ್. ಫಿಶಿಂಗ್ ಶಾಪ್ ಇದೆ ಅಲ್ಲ, ಟೆಕಲ್ ಶಾಪ್ ಇದೆ. ಅದು ನಾವು ಎಲ್ಲಿ ಟೂರ್ನಮೆಂಟ್ ಇದ್ದರೆ, ಇಲ್ಲಾಂದ್ರೆ ಪಾರ್ಟ್ ಟೈಮ್ ಇಲ್ಲಿ ಗಾಳಕ್ಕೆ ಟೈಮ್ ಪಾಸ್ ಹೋಗೋದಿದ್ದರೆ ಹೋಗ್ತೇವೆ ಗಾಳಕ್ಕೆ. ಮತ್ತೆ ಇಲ್ಲಿ ಟೂರ್ನಮೆಂಟ್ ಇಟ್ಟಿದ್ದು ನನಗೆ ತುಂಬ ಖುಷಿ ಆಯಿತು. ಮಲ್ಪೆನಲ್ಲಿ ಇಲ್ಲಿ ಫಸ್ಟ್ ಟೈಮ್ ಇಟ್ಟಿದ್ದಲ್ಲ, ತುಂಬ ಖುಷಿ ಆಗ್ತಾಯಿದೆ. ನಾಗೇಶ್ ದೇವಡಿಗ ನಮ್ಮದೊಂದು ಫ್ರೆಂಡ್ ಇದೆ ಇದರಲ್ಲಿ ಗ್ರೂಪ್ನಲ್ಲಿ, ಅವ್ರು ನನಗೆ ಕಾಲ್ ಮಾಡಿದ್ದು, ಮನನ್ ಭಾಯ್ ನೀವು ಬರಬೇಕು ಇಲ್ಲಿ, ನನಗೆ ತುಂಬ ಖುಷಿ ಇದೆ ನೀವು ಬಂದರೆ. ಅದಕ್ಕೆ ನಾವು ಇಲ್ಲಿ ಬಂದರೆ ನಮಗೆ ಒಳ್ಳೆ ಕಾಣಿಸ್ತಾ ಇದೆ. ಇಲ್ಲಿ ಟೂರ್ನಮೆಂಟ್ ಆಗಿದ್ದು ಎಲ್ಲ ಪ್ರೀತಿಗೆಂದು ಒಳ್ಳೆ ಎಂಜಾಯ್ ಮಾಡಿದ್ದು ನಾವು ಎಲ್ಲ, ಮತ್ತು ಒಳ್ಳೆ ಪ್ರೀತಿಗೆಂದು ಎಲ್ಲರೂ ಆಡಿದ್ದು. ಮೀನು ಸಿಕ್ಕಲಿ ಇಲ್ಲಾಂದರೆ ಅದು ನಸೀಬ್. ಒಳ್ಳೆ ಖುಷಿ ಆಯಿತು, ಟೂರ್ನಮೆಂಟ್ ಆಯಿತು, ಎಲ್ಲರೂ ಒಟ್ಟಾಯಿತು, ಅದೇ ಖುಷಿ ಆಗಿದ್ದು. ಏನೆಲ್ಲ ಮೀನು ಹಿಡಿದಿದ್ದೀರಾ? ನಾವು ನಮ್ಮದು ಗ್ರೂಪ್ನಲ್ಲಿ ನಾವು 14 ಕೊಕ್ಕರ್ ಹಿಡಿದಿದ್ದು,
ಅದನ್ನ ತೋರಿಸ್ತೀರಾ? ಅದು ಆ ಕೊಕ್ಕರ್ ಎಲ್ಲ ತಗೊಂಡು ಹೋಗಿದ್ದೆ ಅಲ್ಲಿ. ಅದು ನಿಮ್ಮದೇ ಕೊಕ್ಕರ? ಹೌದು, ನಮ್ದು ಕೊಕ್ಕರ್ ಅಲ್ಲಿ ತಗೊಂಡು ಹೋಗಿದ್ದೆ. ಹೌದು ನಿಮ್ದೇ ಕೊಕ್ಕರ? ಹೌದು, ನಮ್ದು ಕೊಕ್ಕರ್ ಇತ್ತು. ಎಷ್ಟು ಕೆಜಿ ಇದೆ? ನನ್ನ ಲೆಕ್ಕಗೆ ಒಂದು 6 kg ಹಿಂಗೆ ಇರಬಹುದು. 6 ಕೆಜಿ. ಅದೇ ನಿಮಗೆ ಪ್ರೈಸ್ ಸಿಗ್ತದೆ ಅಂತ ನನಗೆ ನೋಡ್ಬೇಕು, ಒಂದೆರಡು ಮೀನ್ ಮಿಸ್ ಆಯ್ತು ದೊಡ್ಡದು, ಇಲ್ಲಾಂದ್ರೆ ನನಗೆ 100% ಚಾನ್ಸ್ ಇತ್ತು ಫಸ್ಟ್ ರ್ಯಾಂಕ್ ಬರಲಿಕ್ಕೆ. ಇದರೊಳಗೆ ಫಸ್ಟ್ ಸೆಕೆಂಡ್ ಅರ್ಥ ಇಲ್ಲಾಂದ್ರೆ ಥರ್ಡ್ ಚಾನ್ಸ್ ಇದ್ದೇವೆ, ಅಷ್ಟೇ ಚಾನ್ಸ್ ಗೊತ್ತಿದೆ. ಅಂದ್ರೆ ನೀವು ಎಕ್ಸ್ಪರ್ಟ್ಸ್? ನಮ್ದು ರೈಟ್ ಚಾಯ್ಸ್ ಫಿಶಿಂಗ್ ಟ್ಯಾಕಲ್. ನೋಡಿ, ನಿಮ್ಮದು ಟಿ ಶರ್ಟ್ ಕೂಡ ಇದೆ. ಮುಂಚೆ ನಾನು ಆಂಧ್ರ ಪ್ರದೇಶ, ಕನ್ಯಾಕುಮಾರಿ ನಾವು ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಮಲ್ಪೆ ಪರ್ ಇಯರ್ ನಾನು ಹೋಗ್ತೇವೆ ಟೂರ್ನಮೆಂಟ್ ಹೋಗ್ತಿದ್ದೀರಿ. ಏನೆಲ್ಲ ಫುಡ್ ಹಾಕ್ತೀರಾ ನೀವು? ನಾನು ಆರ್ಟಿಫಿಷಿಯಲ್ ನಾವು ಎಲ್ಲ ಆರ್ಟಿಫಿಷಿಯಲ್ ಚಟ್ಲಿ ಮತ್ತೆ ಆರ್ಟಿಫಿಷಿಯಲ್ ಹಾರ್ಡ್ ಲೂರ್ ಇದೆಲ್ಲ ಯೂಸ್ ಮಾಡ್ತೇವೆ. ಆರ್ಟಿಫಿಷಿಯಲ್ ಇವತ್ತೇ ಜಾಸ್ತಿ ಮೀನು ಹಿಡಿದು. ಹೌದು, ನಮ್ದೇ ಶಾಪ್ ನಲ್ಲಿ ಸಿಗ್ತದೆ ಇದು. ರೈಟ್ ಚಾಯ್ಸ್ ಫಿಶಿಂಗ್ ಟ್ಯಾಕಲ್ ಭಟ್ಕಲ್. ನೋಡಿ, ಇವರ ಶಾಪ್ ನ ನೀವು ವಿಸಿಟ್ ಮಾಡಬಹುದು. ಕಾರವಾರದಲ್ಲಿ ಭಟ್ಕಳದಲ್ಲಿರುವಂತ ಶಾಪ್. ಮತ್ತೆ ಎಲ್ಲಿ ಟೂರ್ನಮೆಂಟ್ ಇದ್ದಾರೆ ಎಲ್ಲರೂ ಬರಬೇಕು, ಒಳ್ಳೆ ಮಜಾ ಬರ್ತದೆ, ಒಳ್ಳೆ ಖುಷಿ ಆಗ್ತದೆ, ಎಲ್ಲರೂ ಬರಬೇಕು. ಎಲ್ಲಿ ಎಲ್ಲ ಒಳ್ಳೆ ಎಂಜಾಯ್ ಮಾಡಿದ್ದು. ಓಕೆ, ಕಾಂಟ್ಯಾಕ್ಟ್ ನಂಬರ್ 9901811824. ಎಂಥದ್ದು ಐಟಮ್ ಬೇಕಾದ್ರೆ ಫಿಶಿಂಗ್ ಟ್ಯಾಕಲ್ದು ನನ್ನ ಹತ್ರ ಆರ್ಡರ್ ಕೊಡಿ. ಎಲ್ಲ ಕಡೆ ಆಲ್ ಇಂಡಿಯಾ ಡೆಲಿವರಿ ಇದೆ ನಮ್ದು. ಓಕೆ, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದು. ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. ದೋನ್ಸೆಯಿಂದ ಬಂದಿದ್ದೀರಿ. ಇದಕ್ಕಿಂತ ಮುಂಚೆ ನೀವು ಪಾರ್ಟಿಸಿಪೇಷನ್ ಏನಾದ್ರು ಮಾಡಿದ್ರಾ? ಫಸ್ಟ್ ಟೈಮ್ ಕಾಂಪಿಟೇಷನ್. ಏನೆಲ್ಲ ಹಿಡಿದಿದ್ದೀರಾ ಸರ್? ಇವಾಗ ಇವತ್ತಾಗಲಿಲ್ಲ, 2 ಕೊಡ್ಡಾಯಿ ಮತ್ತೊಂದು ಸ್ವಲ್ಪ ಏರು ಮೀನು ಅಂತ ಆಯ್ತು. ಅದೇ ದೊಡ್ಡ ಮೀನಾಗಿಲ್ಲ. ಮೀನು ತೋರಿಸ್ತೀರಾ ಯಾವ್ದು ಹಿಡಿದಿದ್ದೀರಾ ಅಂತ? ಇದಕ್ಕೆ ಕೊಟ್ಟೆ ಆಗ್ತದೆ, ಕೊಟ್ಟಾಯಿ ರೀತಿಯಾಗಿತ್ತು. ಆಮೇಲೆ ಮೀನಾಗಲಿಲ್ಲ. ಕೊಟ್ಟೆ ಆಯಿತು, ಆಮೇಲೆ ಮೀನಾಗಲಿಲ್ಲ. ಏನು ಫುಡ್ ಹಾಕ್ತೀರಾ ಸರ್ ಅದಕ್ಕೆ? ಇದಕ್ಕೆ ಸಿಗಡಿ ಹೇಳ್ತೀರಲ್ಲ, ಪ್ರಾನ್ಸ್. ಪ್ರಾನ್ಸ್ ಇದೆ. ಆಮೇಲೆ ಬೊಂಡಾಸ್ ಅಂತ ಹೇಳ್ತಾರೆ. ನೀವು ಬೊಂಡಾಸ್ ಹಾಕ್ತಿದ್ಯಾ? ಬೊಂಡಾಸ್, ಪ್ರಾನ್ಸ್ ಇದೆ. ಅದು ಬಿಟ್ಟರೆ ಬಂಗುಡಿ ಆಗ್ತದೆ. ದೊಡ್ಡ ಮೀನಿಗೆ ಇವಾಗ ದೊಡ್ಡ ಮೀನಿಗೆ ದೊಡ್ಡ ಇದಾಗಬೇಕೇನು, ಮೇವು ಹಾಕ್ಬೇಕು. ಅವಾಗ ದೊಡ್ಡ ಮೀನು. ದೊಡ್ಡ ಮೀನಿಗೆ ದೊಡ್ಡ ಮೇವು ಹಾಕಿದ್ರೆ ದೊಡ್ಡ ಮೀನು ಸಿಗ್ತದೆ. ಇವಾಗ ಮತ್ತೆ ನಮ್ಮ ಇದು ಆಂಗ್ಲರ್ಸ್ ಅಲ್ಲಿ ಆಂಗ್ಲಿಂಗ್ ಮಾಡ್ತಾ ಇದ್ದಾರೆ. ನಮಗೆ ಅಂದ್ರೆ ಸ್ಪೇಸ್ ನಮಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಲಿಲ್ಲ. ನಾವು ಫಸ್ಟ್ ಇದ್ದ ಸ್ಪೇಸ್ ನಮಗೆ ಮತ್ತೆ ಸಿಗಲಿಲ್ಲ. ನೀವು ಮತ್ತೆ ಚೇಂಜ್ ಮಾಡ್ಲಿಲ್ವಾ? ಇಲ್ಲ, ನಾವು ಒಂದು ಸ್ಪೇಸ್ ಊಟ ಟೈಮಲ್ಲಿ ಚೇಂಜ್ ಮಾಡಿದ್ವಿ. ಆಮೇಲೆ ನಮಗೆ ಸೇಮ್ ಸ್ಪೇಸ್ ಸಿಗಲಿಲ್ಲ ಅಲ್ಲಿಗೆ. ಸೊ ನಮಗೆ ಸ್ವಲ್ಪ ಇಲ್ಲಿ ಬರಬೇಕಾಯ್ತು. ಈಚೆ ಅಷ್ಟೊಂದು ಡೀಪ್ ಇಲ್ಲ, ಹಾಗೆ ಮೀನು ಸ್ವಲ್ಪ ಶಾರ್ಟೇಜ್. ಲೈಕ್ ಇವಾಗ ವೆದರ್ ಅಂತ ಹೇಳಿದ್ರೆ ಸ್ವಲ್ಪ ರಫ್ ಇದೆ. ಲಾಸ್ಟ್ ನೆಕ್ಸ್ಟ್ 1 ವೀಕ್ ಆಗಿ ಹೋಗಿದ್ರೆ ವೆದರ್ ನಮಗೆ ತುಂಬ ಒಳ್ಳೆ ಸಿಗ್ತಾ ಇತ್ತು. ಆವಾಗ ಆಕ್ಟಿವಿಟಿ, ಫಿಶ್ ಆಕ್ಟಿವಿಟಿ ಸ್ವಲ್ಪ ಜಾಸ್ತಿ ಇರ್ತದೆ. ಲೈಕ್ ಕೊಕ್ಕರ್, ಆಮೇಲೆ ಲೈಕ್ ಬಾರಾಮುಂಡಿ ಎಲ್ಲ ಹೇಳ್ತೇವೆ, GT ಬಾರಾಮುಂಡಿ, ಇವೆಲ್ಲ ಸ್ವಲ್ಪ ಆಕ್ಟಿವಿಟಿ ಜಾಸ್ತಿ ಇರ್ತದೆ ಆ ಟೈಮ್. ಲೈಕ್ ನೀರು ಸ್ವಲ್ಪ ಲೆವೆಲ್ ಇರಬೇಕು. ಇವಾಗ ನೋಡಿದರೆ ನೀವು ನೀರು ಸ್ವಲ್ಪ ನೋಡ್ಬೋದು, ಸ್ವಲ್ಪ ಜಾಸ್ತಿ ಎಂತ ಟೈಟ್ಸ್ ಸ್ವಲ್ಪ ಜಾಸ್ತಿ ಇದೆ. ನಿಮಗೆ ಹೀಗೆ ಇರಬೇಕಾದ್ರೆ ಮೀನು ಹತ್ರ ಬರೋದಿಲ್ಲ. ಸ್ವಲ್ಪ ಲೆವೆಲ್ ಇದ್ರೆ ಮೀನು, ಚಿಕ್ಕ ಮೀನು ಬರ್ತದೆ, ಅದರ ಹಿಂದೆ ದೊಡ್ಡ ಮೀನು ಕೂಡ ಬರ್ತದೆ. ಮತ್ತೆ ಪ್ರೈಸ್ ಯಾರಿಗೆ ಸಿಗ್ಬೋದು ಅಂತ ನಿಮಗೆ ಏನಾದ್ರು? ಪ್ರೈಸ್ ಅದೇ ಯಾರು ದೊಡ್ಡ ಮೀನು ಯಾವುದು ವೇಟ್ ಮೀನು ಇಡ್ತಾರೆ ಅವರಿಗೆ ಪ್ರೈಸ್ ಆಗ್ತದೆ. ಒಂದು 2-3 ಟೀಮ್ ಇದೆ, ನಾವು ನೋಡಿದ್ದೇವೆ. ಅವರಿಗೆ ಸ್ವಲ್ಪ ಮೀನಾಗಿದೆ. ಲೈಕ್ ಮಡ್ಕಳಿಂದ ಒಂದು ಟೀಮ್ ಬಂದಿತ್ತು. ಅದೇ ರೀತಿ ರತ್ನಗಿರಿ ಒಬ್ಬರು ಆಸಿಕ್ ಯೂಟ್ಯೂಬರ್ ಅಂತ ಇದ್ದಾರೆ, ಕೋಸ್ಟಲ್ ಅಂತ, ಅವರಿಗೆ ಒಂದು ಸ್ವಲ್ಪ ಮೀನಾಯಿತು. ಮತ್ತೆ ಒಂದು 2 ಟೀಮಿಗೆ ಸ್ವಲ್ಪ GT ಮತ್ತೆ ಒಂದು 3 ಮೀನಾಯಿತು. 3 ಮೀನು ಅಂದರೆ ಗ್ರೂಪರ್ ಅಂತ ಹೇಳ್ತಾರೆ. ಸೊ ಅದು ಸ್ವಲ್ಪ ವೇಟ್ ಫಿಶ್ ಅದು. ಸೊ ಅವರಿಗೆ ಮೀನಾಗಿದೆ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ದೊಡ್ಡನಗುಡ್ಡೆ, ಉಡುಪಿ. ದೊಡ್ಡನಗುಡ್ಡೆಯಿಂದ. ಏನೆಲ್ಲ ಮೀನು ಹಿಡಿದಿದ್ದೀರಾ? ನಾವೊಂದು ಕೆಂಬೇರಿ ಮತ್ತೆ ಕೊಕ್ಕರ್. ತೆಂಬೇರಿ ಮತ್ತೆ ಕೊಕ್ಕರ್ ಮತ್ತೆ ಯಾರಲ್ಲೆಲ್ಲ ಉಂಟು. ಸಣ್ಣ ಮೀನು, ಸಣ್ಣ ಮೀನು ಇದೆ. ಮತ್ತೆ ಫುಡ್ ಏನ್ ಹಾಕಿದ್ದೀರಾ? ಫುಡ್ ಇದೆ, ಎಟ್ಟಿ ಮತ್ತೆ ಬಂಡಸ್. ಫುಡ್ ಹಾಕಿದ್ದೀರಾ? ಫುಡ್ ಹಾಕಿ. ಇದು ಎಷ್ಟು ಕೆಜಿ ನೀವು ವೇಟ್ ಮಾಡಿದ್ರಾ? 600 ಒಂದು 600. 600. ನಿಮ್ ಪ್ರೈಸ್ ಏನಾದ್ರು ಬರುತ್ತೆ ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಏನಾದ್ರು ಉಂಟಾ? ನಮಗಿಂತ ಜಾಸ್ತಿ. ಹೇಗೆ ಅನಿಸ್ತದೆ ಫಸ್ಟ್ ಟೈಮ್ ಉಡುಪಿಯಲ್ಲಿ ಆಯೋಜನೆ ಮಾಡಿರುವಂತದ್ದು? ಎಂಜಾಯ್ಮೆಂಟ್ ಮಾಡಿದ್ವಿ, ತುಂಬಾ ಒಳ್ಳೆ ಖುಷಿ ಅನಿಸ್ತು. ಒಳ್ಳೆ ಖುಷಿ ಆಯ್ತು.
ಬಲ್ಲ ಬರ್ತಾ ಪ್ಲೀಸ್ ಸ್ಕೂಲ್ ಅಲ್ಪ ಸರ್ ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಒಬ್ರು ಕೊಳಲಗಿರಿ, ನಾನು ಪೆರಡೂರು, ಮತ್ತೆ ಅವರು ಕೊಳಲಗಿರಿ. ಡಿಸ್ಟ್ರಿಕ್ಟ್ ಉಡುಪಿ. ಡಿಸ್ಟಿಕ್ ಉಡುಪಿ. ಎಷ್ಟು ಕೆಜಿ ಮೀನು ಹಿಡಿದಿದ್ದೀರಾ ನೀವು? ಟೋಟಲ್ 10.15 10 ಕಾಲ್ ಕೆಜಿ. 10 ಕಾಲ್ ಕೆಜಿ ಮೀನು. 10 ಕಾಲ್. ಅದು ನಿಮ್ದೇ ಅಲ್ಲ ದೊರಕೆ? ತರಕ್ಕೆ 7.15 7 ಕಾಲ್ ಕೆಜಿ. ದೊರಕೆ ಮೀನು ನಾನು ಮೊದಲು ತೋರಿಸಿರುವಂತ ಒಂದು ಮೀನನ್ನ ಇವರೇ ಹಿಡಿದಿರೋದು. ಇವರು ಫಸ್ಟ್ ಪ್ರೈಸ್. ನಿಮಗೆ ಏನಿಲ್ಲ, ಸಿಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ, ಆದ್ರೂ ಸಿಕ್ತು, ಹಾಗಾಗಿ ಸ್ವಲ್ಪ ಖುಷಿ ಆಯ್ತು. ಸೆಕೆಂಡ್ ಪ್ರೈಸ್ ಭಟ್ಕಳದಿಂದ ಬಂದಿರಾ. ಎಷ್ಟು ಕೆಜಿ ಮೀನು ಹಿಡಿದಿದ್ದೀರಾ? ನಾವು 8 kg ಮೀನು 8 ಕೆಜಿ ಮೀನು ಹಿಡಿದು ಸೆಕೆಂಡ್ ಪ್ರೈಸ್. ರೈಟ್ ಚಾಯ್ಸ್ ಫಿಶಿಂಗ್ ಟ್ಯಾಕಲ್ ಭಟ್ಕಳಿಂದು ನಮ್ಮದು ಶಾಪ್ ಇದೆ. ನಾವು ಅಲ್ಲಿಂದು ಇಲ್ಲಿ ಟೂರ್ನಮೆಂಟ್ಗೆ ಬಂದಿದ್ದು. ನಮ್ಮದು ಟೀಮ್ನಲ್ಲಿ 3 ಜನ ಇತ್ತು, ಮನ್ನಾನ್, ಇಮ್ರಾನ್ ಮತ್ತು ಶಕೀಬ್. ಇವರು 3 ಜನ ನಾವು ಆಡಿದ್ದು. ಅದರಲ್ಲಿ ನಾವು ಸೆಕೆಂಡ್ ಪ್ರೈಸ್ ವಿನ್ ಆಗಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ಸರ್ ನಾವು ಮಂಗಳೂರಿಂದ, ಮಂಗಳೂರಿಂದ. ಓಷನ್ ಆಂಗ್ಲರ್ಸ್ ಮ್ಯಾಂಗ್ಳೂರ್ ಅಂತ ನಮ್ಮ ಟೀಮ್ ಹೆಸರು. ನೀವು ಎಷ್ಟು ಇಲ್ಲಿ ನಾವು ಥರ್ಡ್ ಪ್ರೈಸ್ ತಗೊಂಡಿದ್ದೇವೆ. 7.82 kg ಮೀನು ಹಿಡಿದಿದ್ದೇವೆ. ಅದಕ್ಕೋಸ್ಕರ ಥರ್ಡ್ ಪ್ರೈಸ್ ನಮಗೆ ಕೊಟ್ಟಿದ್ದಾರೆ.